ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಹುರಿದಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ತಂಬಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 1 ಲೋಟದಷ್ಟು ಕೆಂಪಕ್ಕಿನ ತೊಗೊಂಡಿದ್ದೀನಿ. ಕೆಂಪಕ್ಕಿನ ತೊಳೆದಿಲ್ಲ ನಾನು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೆಂಪಕ್ಕಿ ಹಾಕಿ ತಂಬಿಟ್ಟು ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಾವು ಅಕ್ಕಿನ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಕೊಟ್ಕೊಂಡು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅಕ್ಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಪಾವಷ್ಟು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 3 ಪಾವು ಬೇಕಾದರೂ ಹಾಕ್ಕೊಳ್ಬಹುದು. ಆ ಬಿಸಿಲೇ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರೋದು. ಇವಾಗ ಇದನ್ನು ಮಿಕ್ಸಿಲಿ ಬೇಕಾದ್ರೂ ಪೌಡರ್ ಮಾಡಿ ಜರಡಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಿಲ್ಗೆ ಹಾಕಿಸ್ಕೊಳ್ಳಿ. ಇವಾಗ 1 kg ಅಷ್ಟು ಇರೋದ್ರಿಂದ ನಾನು ಮಿಲ್ಗೆ ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ನೀವು ಮಿಕ್ಸಿಲೇ ಮಾಡಿಕೊಂಡು ಜರಡಿ ಮಾಡ್ಕೊಳ್ಳಿ. ಇವಾಗ 1 kg ಅಷ್ಟು ಇಟ್ಟಿರೋದ್ರಿಂದ 1 ಲೋಟದಷ್ಟು ದೊಡ್ಡ ಲೋಟದಲ್ಲಿ 1/4 ಲೀಟ್ರ್ ಹಿಡಿಯೋಂಥ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 400 ಗ್ರಾಮಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 1 kgಗೆ 400 ಗ್ರಾಮಷ್ಟು ಬೆಲ್ಲ ಪರ್ಫೆಕ್ಟ್ ಆದ ಅಳತೆ. ಬೆಲ್ಲ ಕರಗೋಂಗೆ ಅಷ್ಟು ಮಾಡಿಕೊಂಡ್ರೆ ಸಾಕು. ನೀವು ಜಾಸ್ತಿ ಕುದಿಸ್ಬಾರ್ದು, ಪಾಕ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಬೆಲ್ಲ ಕರಗಿದ್ಮೇಲೆ ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪದಲ್ಲಿ ಕರೆದ ಗೋಡಂಬಿ, ದ್ರಾಕ್ಷಿ ಮತ್ತು ಎಳ್ಳು, ಗಸಗಸೆ, ಎಳ್ಳು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜ ಮತ್ತು ಕೊಬ್ಬರಿ ಮತ್ತು ಹುರ್ಗಡ್ಲೆ ಸ್ವಲ್ಪ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಬಿಸಿ ಇದ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಉಂಡೆ ಮಾಡ್ಕೊಳ್ಬೇಕು. ನಾವು ಗುಡ್ ಫ್ಯಾಟ್ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಮಕ್ಕಳಿಗೆ ಈ ಥರ ತಂಬಿಟ್ಟು ಮಾಡಿಕೊಟ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಮತ್ತು ಬೋನ್ಸ್ಗಳ ಆರೋಗ್ಯ ಹೆಚ್ಚಾಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ಮತ್ತು ಸ್ಕಿನ್ನು ಸಹ ಹೊಳಪಾಗುತ್ತೆ. ತಂಬಿಟ್ಟನ್ನ ಬಿಸಿ ಬಿಸಿ ಇದ್ದಂಗೆ ನಾವು ಕಟ್ಕೊಳ್ಬೇಕು. ಸ್ವಲ್ಪ ತುಪ್ಪನ ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ನೀವು ತಂಬಿಟ್ಟನ್ನ ಟ್ರೈ ಮಾಡಿ. ನೀವು ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಇದೇ ಥರ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು 1 ತಿಂಗಳು 2 ತಿಂಗಳಿಟ್ಟರು ಈ ತಂಬಿಟ್ಟು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಬೂಸ್ಟ್ ಬರೋದಾಗಲಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಒಂದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ನಾನು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಉಂಡೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಮತ್ತು ಸಾಫ್ಟಾಗಿ ಮೆದುವಾಗಿ ಉಂಡೆ ಬರುತ್ತೆ. ಮಕ್ಕಳಿಗೆ ಜಂಕ್ ಫುಡ್ಡು ತರೋ ಬದಲಾಗಿ ಈ ಥರ ತಂಬಿಟ್ಟನ್ನ ಆವಾಗವಾಗ ವರ್ಷದಲ್ಲಿ 2 ದಿನ 3 ದಿನ ಮಾಡಿಕೊಡಿ. ನಾನು 1 ತಿಂಗಳಿಗಾಗುವಷ್ಟು ಮಾಡಿಟ್ಕೊಡ್ತೀನಿ. ಡೈಲಿ ಒಂದೊಂದು ಉಂಡೆ ಕೊಡ್ತೀನಿ ನನ್ನ ಮಗಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಉಂಡೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ತಂಬಿಟ್ಟು ಉಂಡೆ ರೆಡಿ ಆಯಿತು. ನೋಡಿ, ಸಾಫ್ಟಾಗಿ ಮೆದುವಾಗಿ ಬರುತ್ತೆ ತಂಬಿಟ್ಟು. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.